ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆನಂದಪ್ಪ, ಇದೇನಪ್ಪ ನಮ್ ಗೌತಮ್ ಹಣೆ ಬರ. ಅವನ ಹಣೆಯಲ್ಲಿ ಒಳ್ಳೇದು ಬರದೇ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಕೆಟ್ಟದಾಗ್ತಾ ಇರುತ್ತಲ್ಲೋ. ಇನ್ ತಡ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವ್ರನ್ನ ಬೇರೆ ಬೇರೆ ಆಗಿ ಬಿಡಬಾರ್ದು. ಒಂದು ಮಾಡಲೇಬೇಕು. ಆನಂದಪ್ಪ, ಅವನು ನಮಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಇಡೀ ಆಯುಷ್ಯನೇ ನಮಗೋಸ್ಕರ ಸವಿಸಿದ್ದಾನೆ. ಆದರೆ ನಮಗೆ ಕೊನೆ ಪಕ್ಷ ಅವನ ಹೆಂಡತಿನೂ ಅವನನ್ನು ಒಂದು ಮಾಡೋಕ್ಕೆ ಆಗ್ತಾ ಇಲ್ವಲ್ಲೋ. ಅವನ ಹೆಂಡತಿನ ವಾಪಸ್ ಕೊಡ್ಸಕ್ಕೆ ಆಗ್ತಾ ಇಲ್ವಲ್ಲೋ. ಏನೋ ನಮ್ಮ ಬದುಕು. ಅಲ್ಲ, ಆ ದೇವರು ಯಾಕೆ ಅವನ ವಿಷಯದಲ್ಲಿ ಇಷ್ಟೊಂದು ಪಕ್ಷಪಾತಿ ಆಗಿದ್ದಾನೆ? ಅಲ್ಲ, ಯಾವ ಪಾಪಕ್ಕೆ ಈ ಶಿಕ್ಷೆ? ಅವನು ಏನು ಅನ್ಯಾಯ ಮಾಡಿದಾನೆ ಹೇಳು? ಅನ್ಯಾಯದ ಪರಮಾವಧಿ ಇದು. ಈ ಅಕ್ಕವ್ರು ಯಾಕೆ ಹೇಗೆ ಮಾಡ್ತಾರೋ? ಹಠ ಅಂದ್ರೆ ಹಠ. ಒಂದ್ಸಲ ನಿರ್ಧಾರ ಮಾಡಿದ್ರೆ ಯಾರ ಮಾತನ್ನು ಕೇಳಲ್ಲ ಅಂತಾರೆ. ಅನಂತಪ್ಪ, ಇನ್ನು ತಡ ಮಾಡೋದು ಬೇಡ. ನಮ್ಮ ಮುಂದೆ ಇನ್ನೂ ಅವಕಾಶ ಇದೆ. ಹೋಗೋಣ, ಹೋಗಿ ತಡೆಯೋಣ. ನೋಡು, ಮಾತಾಡಿ ಅವಳ ಮನಸ್ಸನ್ನು ಬದಲಾಯಿಸೋಣ. ಏನಂತ ಮಾತಾಡ್ತೀರಾ ಅಂಕಲ್? ಏನ್ ಮಾತಾಡ್ತೀರಾ? ಮಲ್ಲಿ ಹೇಳ್ದಾಗೆ ಅತ್ತಿಗೆ ಒಂದ್ಸರ್ತಿ ನಿರ್ಧಾರ ಮಾಡಿದ್ಮೇಲೆ ಮುಗಿದೋಯ್ತು. ಮತ್ತೆ ಯಾವುದೇ ಕಾರಣಕ್ಕೂ ಆ ನಿರ್ಧಾರನ ಬದಲಾಯಿಸಲ್ಲ ಅವರು. ಒಂದ್ಸರ್ತಿ ಮುಂದಿಟ್ಟು ಹೆಜ್ಜೆನ ಹಿಂದೆ ತೆಗಿಯೋ ಮಾತೇ ಇಲ್ಲ. ನಾವು ಬಂಡೆ ಕಲ್ಲನ್ನ ಬೇಕಾದ್ರೆ ಕರಗಿಸ್ಬೋದು, ಆದ್ರೆ ಅತ್ತಿಗೆ ಮನಸ್ಸನ್ನ ಬದಲಾಯಿಸಕ್ಕಾಗಲ್ಲ. ನನಗಂತೂ ಯಾವ ಹೋಪ್ಸು ಇಲ್ಲ ಬಿಡಿ. ಆನಂದಪ್ಪ, ಹೀಗಂದ್ರೆ ಹೇಗಪ್ಪ? ನನ್ನಿಂದ ಗೌತಮ್ಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ. ಆಗಬಾರ್ದೆಲ್ಲ ಆಗೋಗಿದೆ. ಅವನನ್ನು ಅವನ ತಾಯಿನ ದೂರ ಮಾಡಿದ ಪಾಪಿ ನಾನು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗತ್ತೆ. ಆನಂದಪ್ಪ, ಮನುಷ್ಯನಾಗಿ ಹುಟ್ಟಿ ಎಂತ ನಾಯಿ ಬಾಳದೆ ಅನಿಸುತ್ತೆ. ಆನಂದಪ್ಪ, ಅವಳಮ್ಮ ಮನೆ ಬಿಟ್ಟು ಹೋಗಂಗಾಯ್ತು. ಆಮೇಲೆ ಆಕ್ಸಿಡೆಂಟ್ ಅಲ್ಲಿ ಅವಳನ್ನು ಸಾಯಿಸೋ ಪ್ರಯತ್ನ ಮಾಡಿದೆವು. ಅದರಿಂದ ಅವರಿಗೆ ಬುದ್ಧಿಭ್ರಮಣೆಯಾಗಿ ಜೀವಂತ ಶವವಾಗಿ ಎಷ್ಟೋ ವರ್ಷ ಬದುಕುವಂಗಾಯ್ತು. ಆಮೇಲೆ ಅವನ ತಂದೆನೂ ಕೂಡ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಂಗಾಯ್ತಪ್ಪ. ಬೆಳೆಯುವಾಗ ಅಮ್ಮನ ಕೈ ತುತ್ತು ಸಿಗ್ಲಿಲ್ಲ, ಬೆಳೆದ್ಮೇಲೆ ಅಪ್ಪನ ಹೇಗಳು ಸಿಗ್ಲಿಲ್ಲ ಅವನಿಗೆ. ಆನಂದಪ್ಪ, ಅವನಿಗೆ ಸಿಗಬೇಕಾದ ಸಮಯದಲ್ಲಿ ಯಾವುದು ಸಿಗಲೇ ಇಲ್ಲ ಕಣಪ್ಪ. ಜೀವನ ಪೂರ್ತಿ ಒಂದಲ್ಲ ಒಂದು ನೋವಿಂದಲೇ ಬದುಕೋತರ ಆಗಾಯ್ತು ಅವನ ಪಾಡು. ಆನಂದಪ್ಪ, ತುಂಬಾನೇ ನೊಂದಿರೋ ಜೀವ ಕಣಪ್ಪ ಅದು. ಅದಕ್ಕೆ ಕಾರಣ ನಾನು ಮತ್ತೆ ನನ್ನ ಬಳಗ. ಇರ್ಲಿ ಬಿಡಿ ಅಂಕಲ್, ಈಗ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ಇಲ್ಲ ಕಣಪ್ಪ, ಈ ಕರ್ಮ ಅಂತ ಹೇಳ್ತಾರಲ್ಲ, ಅದ್ರ ಹೊರೆ ನನ್ನ ಹೆಗಲ ಮೇಲೆ ಸಾಕಷ್ಟಿದೆ. ನಾನು ಬಿಟ್ರು ಅದನ್ನ ನಾನು ಬಿಡೋದಿಲ್ಲ. ಕರ್ಮದ ಹೊರೆನ ನಾನೇ ಹೊರಿಸ್ಕೊಂಡಿದ್ದೀನಿ ಅಂದಮೇಲೆ ಅದನ್ನ ನಾನ್ ತಾನೇ ಇಳಿಸ್ಬೇಕು. ಆನಂದಪ್ಪ, ಅದಕ್ಕೆ ಉಳಿದಿರೋದು ಒಂದೇ ದಾರಿ. ನಾನು ಬದುಕಿರೋಷ್ಟು ಸಮಯ ಅವನಿಗೆಷ್ಟು ಒಳ್ಳೇದು ಮಾಡಕ್ ಸಾಧ್ಯ ಇದೆಯೋ ಅಷ್ಟು ಒಳ್ಳೇದು ಮಾಡ್ಬೇಕಣಪ್ಪ ನಾನು. ಭೂಮಿಕಾ ಅವನ ಕೈಗೆ ಸಿಗೋ ಥರ ಮಾಡಿ ನನ್ನ ಕರ್ಮದ ಫಲನ ಸ್ವಲ್ಪ ಆದ್ರೂ ತೊಳ್ಕೊಳ್ಳೋಣ ಅಂದ್ರೆ ಹಿಂಗಾಗೋಯ್ತಲ್ಲ ಆನಂದಪ್ಪ. ಆನಂದಪ್ಪ, ನಾನು ಬದುಕಿರೋದೇ ವ್ಯರ್ಥ ಅನ್ಸಕ್ ಶುರು ಆಗಿದೆ. ಬರೀ ಕೆಟ್ಟದ್ದೇ ಮಾಡಿದ್ನಲ್ಲೋ. ನಮ್ಮ ಕೈಲಿ ಏನು ಒಳ್ಳೇದು ಮಾಡಕ್ಕಾಗಲ್ಲ ಅನ್ನೋ ಅಸಹಾಯಕತೆ ಇದೆಯಲ್ಲ, ಇದು ತುಂಬಾ ಕೆಟ್ಟದ್ದು. ಸಿಕ್ಕಾಪಟ್ಟೆ ಕಾಡುತ್ತೆ ಆನಂದಪ್ಪ. ಇನ್ನು ಯಾವ ಪುರುಷಾರ್ಥಕ್ಕೆ ಬದುಕ್ಬೇಕು ಹೇಳು? ನಾನು ಯಾವ ಪುರುಷಾರ್ಥಕ್ಕೆ ಬದುಕ್ಬೇಕು ಹೇಳು? ನಂದು ಒಂದು ಜನ್ಮನ. ಪ್ಲೀಸ್ ಹಾಗೆಲ್ಲ ಅನ್ಕೋಬೇಡಿ. ನೀವು ಒಳ್ಳೇದು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಕೂಡ. ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಆನಂದಪ್ಪ? ಅವನನ್ನ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ ಕಣಪ್ಪ. ಅವನಿಗೆ ಜೀವಮಾನದಲ್ಲೆಲ್ಲ ಮೋಸನೇ ಆಗೋಯ್ತಲ್ಲೋ. ಅವನಿಗೆ ಯಾರ್ಯಾರು ನಂಬಿದ್ನು ಅವರೆಲ್ಲ ಅವನಿಗೆ ಮೋಸನೇ ಮಾಡಿಬಿಟ್ರು. ಹಿಂದ್ಗಡೆಯಿಂದ ಚೂರಿ ಹಾಕ್ಬಿಟ್ರು.
ಆದ್ರೆ ಅವನಿಗೆ ಮೋಸ ಮಾಡದೇ ಇರೋದಂದ್ರೆ ಭೂಮಿಕಾ ಮಾತ್ರ. ಅವಳು ಅವನ ಪಾಲಿಗೆ ಸಂಜೀವಿನಿ ಅಂದ್ರೂ ತಪ್ಪಿಲ್ಲ. ಆದ್ರೆ ಅವಳು ಕೂಡ ಅವನ ಜೊತೆಗೆ ಉಳಿಲಿಲ್ಲಪ್ಪ. ಅವನಿಗೆ 2 ಮಕ್ಕಳಾಯ್ತು. ಒಂದು ಮಗುನ ಹುಟ್ಟದಾಗ್ಲೇ ಕಳ್ಕೊಂಡ್ಬಿಟ್ಟ. ಇನ್ನೊಂದು ಮಗು ಪ್ರೀತಿ ಕೂಡ ಅವನಿಗೆ ಸಿಗ್ಲಿಲ್ವಲ್ಲೋ. ಈಗ ಕಳೆದೋಗಿರೋ ಮಗು ಬದುಕಿದೆ ಅಂತ ನಾನು ಹುಡುಕ್ತಾ ಇದ್ದೀರಾ, ಅದು ಸಿಗ್ತಾ ಇಲ್ಲ. ಆನಂದಪ್ಪ, ಅವನ ಹುಡುಕಾಟಕ್ಕೆ, ಅವನ ಒದ್ದಾಟಕ್ಕೆ ಕೊನೆ ಅನ್ನೋದೇ ಇಲ್ವಾ? ನೆಮ್ಮದಿನೇ ಸಿಗಲ್ವಲ್ಲ ಅವನಿಗೆ. ಅಂಕಲ್, ಏನ್ ಹೇಳಿದ್ರಿ? ಇನ್ನೊಂದು ಮಗು ಬದುಕಿದ್ಯಾ? ಆ ಮಗುನ ಬಾಬಾ ಇವಾಗ್ಲೂ ಹುಡುಕ್ತಾ ಇದ್ದಾರ? ಹೌದು ಮಲ್ಲಿ, ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಮಗನ ಹುಡುಕ್ತಾನೆ ಇದ್ದಾನೆ. ಆಲ್ರೆಡಿ ಒಂದ್ ಮಗು ಕತೆನ ಮುಗಿಸಿದೀವಿ. ಅಂಥದ್ರಲ್ಲಿ ಈ ಮಗು ಕತೆ ಮುಗಿಸೋದಕ್ಕೆ ನಮ್ಗೇನ್ ಕಷ್ಟನಾ? ಆದ್ರೆ ಒಂದಲ್ಲ ಒಂದಿನ ಈ ಮಗು ಕತೆನೂ ನಾನು ಮುಗಿಸ್ತೀನಿ. ಕರೆಕ್ಟಾಗಿ ಹೇಳಿ. ಅವ್ರು ನೋಡಿದ್ರೆ ಮಗು ಸತ್ತೋಗಿದೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಹುಡುಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಯಾವ ಸತ್ಯ? ಮಗು ಬದುಕಿದೆ, ಅದೇ ಸತ್ಯ. ಆದ್ರೆ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಿನ್ನೂ ರಹಸ್ಯವಾಗಿ ಉಳ್ಕೊಂಡಿದೆ. ಗಿಳೆ ನೋಡು, ನಿನ್ನ ಹೋಲಿಕೆ ಇದೆ, ನಿನ್ನ ಮಗಳೇ ಕಣ. ಏನ್ ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ಈ ಸತಿ ನಮಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಅಕ್ಕ ಕೂಡ ಮಗು ಸತ್ತೋಗಿದೆ ಅಂತಾನೆ ಅನ್ಕೊಂಡಿದ್ದಾರೆ. ಇನ್ನೊಂದು ಮಗು ಆಗಿದೆ ಅನ್ನೋ ಸತ್ಯ ಅಕ್ಕನಿಂದ ಬಾಬಾ ಮುಚ್ಚಿಟ್ರು ಅನ್ನೋ ಬೇಜಾರು ಕೂಡ ಅಕ್ಕಂಗಿತ್ತು. ಆದ್ರೆ ಈ ಮಗು ಬದುಕಿದೆ ಅನ್ನೋ ಸತ್ಯ ಅಕ್ಕನಿಗೆ ಗೊತ್ತಾಯ್ತು ಅಂದ್ರೆ ಅಕ್ಕನ ತಡಿಬೋದು. ಒಂದ್ ನಿಮಿಷ ಇರಿ, ನಾ ತಡಿತೀನಿ. ಆಮೇಲೆ ಹೇಳು. ಹಲೋ ಅಕ್ಕರ, ಎಲ್ಲಿದ್ದೀರಾ? ಯಾಕೇನಾಯ್ತು? ನೀವೆಲ್ಲೇ ಇರಿ, ದಯವಿಟ್ಟು ಗಾಡಿನ ಸೈಡಿಗೆ ಹಾಕಿ ನಂಗೆ ಲೊಕೇಶನ್ ಕಳಿಸ್ಕೊಡಿ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮಲ್ಲಿ, ಏನು ಅಂತ ಬಂದು ಹೇಳ್ತೀನಿ, ಲೊಕೇಶನ್ ಕಳಿಸ್ಕೊಡಿ. ಅಣ್ಣ ಗಾಡಿ ಒಂಚೂರು ಸೈಡ್ಗೆ ಹಾಕಿ. ಅಣ್ಣ ಬರ್ತೀನಿ. ಅಂಕಲ್, ಅಮೃತಧಾರೆ